ಆತ್ಮೀಯ SLC ವಿದ್ಯಾರ್ಥಿಗಳೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಖಾನಾಪುರ ಇವರ ವತಿಯಿಂದ SSLCಯಲ್ಲಿ ಗಣಿತ ವಿಷಯದಲ್ಲಿ ಹೇಗೆ ಸುಲಭವಾಗಿ 40 ಅಂಕಗಳನ್ನು ಗಳಿಸುವುದು ಎಂಬ ಟಾರ್ಗೆಟ್ 40 ಎಂಬ ಒಂದು ವಿಡಿಯೋ ಸಂಚಿಕೆಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ನಾನು ಶ್ರೀ SY ತಾಂಬೆ, ಸರ್ಕಾರಿ ಪ್ರೌಢಶಾಲೆ ಸುರಪುರ ಕೇರವಾಡ. ಈಗ ಯಾವ ಎಲ್ಲ ಅಂಶಗಳನ್ನು ನಾವು ಅಧ್ಯಯನ ಮಾಡಿದಾಗ ಸುಲಭವಾಗಿ ಈಸಿಯಾಗಿ 40 ಅಂಕಗಳನ್ನು ಗಣಿತದಲ್ಲಿ ತೆಗೆದುಕೊಳ್ಳಬಹುದು ಅನ್ನುವ ಒಂದಿಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವಂತೆ ಪ್ರಮೇಯಗಳು. ಮೊದಲನೇದಾಗಿ ಪ್ರಮೇಯಗಳಲ್ಲಿ 4 ಅಂಕಗಳು ಕಟ್ಟಿಟ್ಟ ಬುತ್ತಿ ಅಂತ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮೊದಲನೇ ಪ್ರಮೇಯವನ್ನು ನಾವು ನೋಡೋದಾದರೆ ಮೂಲ ಸಮಾನುಪಾತತೆಯ ಪ್ರಮೇಯ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಥೇಲ್ಸ್ನ ಪ್ರಮೇಯ ಅಂತ ಹೇಳ್ತೀವಿ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕೇಳಬಹುದು, ಅಥವಾ ಥೇಲ್ಸ್ನ ಪ್ರಮೇಯ ಅಂತಲೂ ಪರೀಕ್ಷೆಯಲ್ಲಿ ಕೇಳಬಹುದು. ಎರಡೂ ಒಂದೇ ಅನ್ನೋ ವಿಚಾರ ನಮಗೆ ಗೊತ್ತಿರಬೇಕು. ಇನ್ನೊಂದು ಅತಿ ಮುಖ್ಯವಾದಂಥ ಪ್ರಮೇಯ ಕೋನ ನಿರ್ಧಾರಕ ಗುಣ ಪ್ರಮೇಯ. ಇನ್ನೊಂದು ಪ್ರಮೇಯ ಬಾಹು ಪ್ರಮೇಯ. ಇನ್ನೊಂದು ಕೋನ ಪ್ರಮೇಯ. ಇಲ್ಲಿ ನಾವು ಗಮನಿಸುವ ಅಂಶ ಏನಪ್ಪ ಅಂತಂದ್ರೆ, ಈ 3 ಪ್ರಮೇಯಗಳ ಒಂದು ಟೈಪ್ ಸೇಮ್ ಅನಿಸ್ತಾರೆ ನೋಡಾಕ. ಅದನ್ನು ನಿರೂಪಣೆಯನ್ನು ನಾವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ನಾವು ಮಾಡಬೇಕಾಗುತ್ತೆ. ಇನ್ನು ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಅತಿ ಮುಖ್ಯವಾಗಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದಾದ ಇನ್ನೊಂದು ಪ್ರಶ್ನೆ ಗ್ರಾಫ್. ಇಲ್ಲಿ ಇದನ್ನು ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ, ಗ್ರಾಫಿಗೆ ನಕ್ಷಾ ವಿಧಾನ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿರ್ತಾರಪ್ಪ ಅಂತಂದ್ರೆ, ಕೆಳಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾ ವಿಧಾನದಿಂದ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಾಗಿರ್ತದೆ. ಪರಿಹಾರಗಳನ್ನು ಕಂಡುಹಿಡಿಯಿರಿ. ಈ ನಕ್ಷೆಯ ವಿಧಾನ ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಅವಾಗ ನಾವು ಇದನ್ನು ಗ್ರಾಫ್ ಪ್ರಶ್ನೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದ್ರೆ, ಒಂದು ಈ ರೀತಿಯಾದಂಥ ಒಂದು ಸಮೀಕರಣವನ್ನು ಕೊಟ್ಟಿರ್ತಾನ, ಅದರ ಜೊತೆಗೆ ಇನ್ನೊಂದು ಸಮೀಕರಣ ಯಾವ ರೀತಿ ಇರ್ತದಪ್ಪ ಅಂದ್ರೆ ಈ ರೀತಿ. ಅಂದ್ರೆ ಇಲ್ಲಿ ಯಾವುದೇ ಸಹಗುಣಕ ಇರದೇ ಇರುವ ಒಂದು ಸಮೀಕರಣ, ಇನ್ನೊಂದು x ಅಥವಾ y ಪಕ್ಕದಲ್ಲಿ ಸಹಗುಣಕವನ್ನು ಹೊಂದಿರುವ ಒಂದು ಸಮೀಕರಣ ಇರ್ತದೆ. ಈ ರೀತಿ ಜೋಡಿಗಳನ್ನು ನಾವು ಏನು ಮಾಡಬೇಕು, ಗ್ರಾಫ್ನಲ್ಲಿ ಮೊದಲು ಯಾವುದಾದ್ರೂ 2 ಬಿಂದುಗಳು, ಈ ಸಮೀಕರಣಕ್ಕೆ 2 ಬಿಂದುಗಳು, ಈ ಸಮೀಕರಣಕ್ಕೆ 2 ಬಿಂದುಗಳನ್ನು ನಾವು ತೆಗೆದುಕೊಂಡಿದ್ದೇ ಆದರೆ ನಮಗೇನಾಗುತ್ತೆ, ಗ್ರಾಫನ್ನು ಈಸಿಯಾಗಿ ಪ್ಲಾಟ್ ಮಾಡಬಹುದು, ಗ್ರಾಫನ್ನು ನಾವು ಈಸಿಯಾಗಿ ತೆಗಿಬಹುದು. ಗ್ರಾಫನ್ನು ತೆಗೆಯೋದ್ರಿಂದ ನಾವು 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಇನ್ನು ಮುಂದುವರೆದು ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, 3 ಅಂಕದ ಪ್ರಶ್ನೆಗಳು ಇದು ಕೂಡ ಬಹಳ ಇಂಪಾರ್ಟೆಂಟ್. 3 ಅಂಕದಲ್ಲಿ 2 ಪ್ರಮೇಯಗಳಿವೆ. ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ನಿಶ್ಚಿತವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದಕ್ಕಾಗಿ ಯಾವ ರೀತಿ ಪ್ರಮೇಯಪ್ಪ ಅಂತಂದ್ರೆ, ಮೊದಲನೇದು ಬಾಹ್ಯ ಬಿಂದು ಪ್ರಮೇಯ ಅಂತ ಹೇಳ್ತೀವಿ. ಅಂದ್ರೆ ಈ ರೀತಿ ಚಿತ್ರ ಇರುತ್ತೆ, ನೀವು ಒಂದು ಐಡಿಯಾ ಬರುತ್ತೆ. ಈ ರೀತಿ ಚಿತ್ರ ಇದ್ದ ಪ್ರಮೇಯನ ಪರ್ಫೆಕ್ಟ್ ಆಗಿ ಮಾಡಬೇಕು. ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಿರೋದು ಇದರ ಪ್ರಮೇಯವನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಇನ್ನು ಅಕಸ್ಮಾತ್ ಫಾರ್ ಚೇಂಜ್ ಇರಲಿ ಅಂತ ಏನಾದರೂ ಕೇಳಿದ್ರೆ ಈ ಪ್ರಮೇಯ ಕೇಳಬಹುದು. ಅದಕ್ಕಾಗಿ ಈ ಪ್ರಮೇಯವನ್ನು ಕೂಡ ನಾವು ಓದ್ಕೋಬೇಕು. ಈ ಪ್ರಮೇಯ ಯಾವುದಪ್ಪ ಅಂತಂದ್ರೆ, ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಆಗಿರ್ತದೆ ಅಂತೇಳಿ ಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಮೇಯ ಇರುತ್ತೆ. ಈ ರೀತಿ ಚಿತ್ರವನ್ನು ಹಾಕ್ಕೊಂಡು ನಾವು ನೀಟಾಗಿ ಬರೀಬೇಕು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ, ಮೌಲ್ಯಮಾಪನದಲ್ಲಿ ನೋಡಿದಾಗ ಬಹಳ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಏನಂದ್ರೆ, ಚಿತ್ರ ಇಲ್ಲ ಅಂದರೆ ಪ್ರಮೇಯನ ಬರೆಯಕ್ಕೆ ಹೋಗ್ತಾರೆ. ಚಿತ್ರ ಇಲ್ಲದೆ ಪ್ರಮೇಯವನ್ನು ಬರೆದ್ರೆ ಅಲ್ಲಿ ಯಾವುದೇ ಮಾರ್ಕ್ಸ್ಗಳು ನೀವು ಕೊಡೋದಿಲ್ಲ. ಅದಕ್ಕಾಗಿ ಮೊದಲು ಚಿತ್ರವನ್ನು ತೆಗೆದು ಆಮೇಲೆ ಸ್ಟೆಪ್ ವೈಸ್ ಪ್ರಮೇಯಗಳನ್ನು ಬರಿತಾ ಹೋಗ್ರಿ. ಇದು 3 ಅಂಕದ ಅತ್ಯಂತ ಮುಖ್ಯವಾದ ಪ್ರಶ್ನೆ. ಇನ್ನು 3 ಅಂಕದ ಮುಂದಿನ ಮತ್ತೊಂದು ಪ್ರಶ್ನೆಯನ್ನು ನೋಡಿದಾಗ, ಇದು ಬಹಳ ಸರಳವಾಗಿ ಸೂತ್ರಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಸೂತ್ರ ಬಂದರೆ ನಮ್ಗೆ ಈ 3 ಲೆಕ್ಕಗಳು ಬರ್ತಾವೆ. ಈ 3 ಲೆಕ್ಕಗಳ ರೀತಿ ನಾವು ಅಭ್ಯಾಸ ಮಾಡಿದ್ರೆ, ರೂಢಿಯನ್ನು ಮಾಡಿಕೊಂಡ್ರೆ ನಮಗೇನು ಬರುತ್ತೆ ಅಂದರೆ 3 ಅಂಕಗಳು ಈಸಿಯಾಗಿ ಬರ್ತಾವೆ. ಮೊದಲನೇದಾಗಿ ಸರಾಸರಿ, ಎರಡನೇದಾಗಿ ಮಧ್ಯಾಂಕ, ಮೂರನೇದಾಗಿ ಬಹುಲಕ. ನಾ ಇಲ್ಲಿ ಆಲ್ರೆಡಿ 6 ಅಂತ ಹಾಕಿದ್ದೀನಿ. ಅಂದರೆ ಈ 3ರಲ್ಲಿ ಒಂದು ಪರೀಕ್ಷೆಯಲ್ಲಿ ನಿಶ್ಚಿತವಾಗಿ ಕೇಳ್ತಾನೆ. ಹಾಗಾದರೆ ಈ 3ನ್ನು ಮುಖ್ಯವಾಗಿ ಯಾವ ಅಂಶವನ್ನು ನಾವು ನೆನಪಿಟ್ಕೋಬೇಕು? ಸರಾಸರಿಯಲ್ಲಿ ನಮಗೆ ಮುಖ್ಯವಾಗಿ
ಫಸ್ಟ್ ಮೂರು ವಿಚಾರಗಳಲ್ಲಿ ಬರಬೇಕಾಗಿದ್ದು ಫಾರ್ಮುಲಾ ಬರಬೇಕು. ಫಾರ್ಮುಲಾ ಬಂದಾದ ನಂತರ ಇದರಲ್ಲಿ ಏನಪ್ಪ ಅಂತಂದ್ರೆ ಮಧ್ಯಬಿಂದುವನ್ನು ಕಂಡುಹಿಡಿಯೋದು ಬಹಳ ಮುಖ್ಯ ಆಗಿರ್ತದೆ. ಸರಾಸರಿಯಲ್ಲಿ ಮಧ್ಯಬಿಂದು ಮುಖ್ಯ ಆಗಿರ್ತದೆ. ಇದರಲ್ಲಿ ಸಂಚಿತ ಆವೃತ್ತಿಯನ್ನು ಮಾಡಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಬೇಕು. ಇನ್ನು ಈ ಒಂದು ಬಹುಲಕದಲ್ಲಿ ನೋಡಿದಾಗ ಬಹುಲಕವಿರುವ ವರ್ಗಾಂತರವನ್ನು ನಾವು ನೋಡಬೇಕಾಗುತ್ತೆ. ಬಹುಲಕವಿರುವ ವರ್ಗಾಂತರವನ್ನು ನೋಡಬೇಕಂದ್ರೆ ಆವೃತ್ತಿ ಒಳಗಡೆ ಯಾವುದು ಹೆಚ್ಚಾಗಿರುತ್ತೆ ಅಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಅದನ್ನು ಮಾಡ್ತೀವಿ. ಇನ್ನು ಈ ಫಾರ್ಮುಲಾಗಳಲ್ಲಿ ಯಾವುದಕ್ಕೆ ನಾವು ಏನಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ಈ ಮಧ್ಯಾಂಕದ ಒಂದು ಫಾರ್ಮುಲಾ ನೋಡಿದಾಗ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅಂತ ಇದೆಯಲ್ಲ, ಈ ಫಾರ್ಮುಲಾದಲ್ಲಿ N ಅಂದ್ರೆ ಏನು, L ಅಂದ್ರೆ ಏನು, H ಅಂದ್ರೆ ಏನು, F ಅಂದ್ರೆ ಏನು, ಈ ಪ್ರತಿಯೊಂದು CF ಅಂದ್ರೆ ಏನು, ಈ ಪ್ರತಿಯೊಂದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಮೊನ್ನೆ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ L ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರು. ಅದಕ್ಕಾಗಿ ನಮಗೆ ಎಲ್ಲ ವಿಚಾರಗಳು ಗೊತ್ತಿರಬೇಕು. ಅದೇ ರೀತಿ ಸರಾಸರಿ ಫಾರ್ಮುಲಾ ಒಳಗಿಂದ ಗೊತ್ತಿರಬೇಕು. ಅದೇ ರೀತಿ ಬಹುಲಕ ಫಾರ್ಮುಲಾ ಒಳಗಿಂದ ನಮಗೆ ವಿಚಾರಗಳು ಗೊತ್ತಿರಬೇಕು. ಇನ್ನು ಇದು ಸರಳವಾದ ಪ್ರಶ್ನೆಯನ್ನು ನೋಡಿಕೊಂಡು ಇನ್ನು ಮುಂದೆ ಬಂದಾಗ ನಂತರದಲ್ಲಿ ಇದು ಕೂಡ ಒಂದು ಸರಳವಾದ ಪ್ರಶ್ನೆ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತ ನೋಡಿದಾಗ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಎರಡು ರೀತಿಯ ಪ್ರಶ್ನೆಗಳು ಯಾವಪ್ಪ ಅಂತಂದ್ರೆ, ಒಂದು ಈ ರೀತಿ √2, √3, √5 ಅಂತ ಕೊಟ್ಟಿರುತ್ತೆ. ಇನ್ನೊಂದು ಈ ರೀತಿ ದ್ವಿಪದಗಳನ್ನು ಕೊಟ್ಟಿದ್ದಾನೆ. ಎರಡು ಪದಗಳನ್ನು ಕೊಟ್ಟಿದ್ದು 3 + √5 ಅಥವಾ 5 + √3 ಏನೇ ಕೊಟ್ಟಿರಬಹುದು. ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ 2 ಅಂಕಕ್ಕೆ ಕೇಳ್ತಾನ. ಒಂದು ವೇಳೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಅಂದರೆ ಈ ರೀತಿ ಸಿಂಗಲ್ ಇರ್ತಕ್ಕಂಥ ಪದವನ್ನು ಕೊಟ್ಟಾಗ ನಮಗೆ ಎಷ್ಟು ಅಂಕ ಕೇಳ್ತಾರೆ? 3 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಈ ಲೆಕ್ಕಗಳು ಎಷ್ಟು ಸುಲಭ ಅದಾವಂದ್ರೆ ಎಲ್ಲ ಲೆಕ್ಕ ಸೇಮ್ ಬರುತ್ತೆ, ಎಲ್ಲ ವರ್ಡಿಂಗ್ಸ್ ಸೇಮ್ ಬರ್ತೈತಿ, ಶಬ್ದಗಳೆಲ್ಲ ಸೇಮ್ ಬರ್ತಾವ. ಬಟ್ 2 ಇದ್ದಿದ್ದು 3 ಮಾಡಬೇಕಾದ್ರೆ ಎಲ್ಲೆಲ್ಲಿ 2 ಬರುತ್ತೆ ಅಲ್ಲಿ 3 ಹಾಕ್ಕೊಂತ ಹೋಗೋದು, 5 ಕೇಳಿದ್ರೆ 5 ಹಾಕ್ಕೊಂತ ಹೋಗೋದು. ಅದೇ ರೀತಿ ಇಲ್ಲಿಯೂ ಕೂಡ ಜಸ್ಟ್ ಒಂದು ಸ್ಟೆಪ್ ಮಾತ್ರ ಚೇಂಜ್ ಆಗುತ್ತೆ, ಉಳಿದಿದ್ದೆಲ್ಲ ಏನಿರುತ್ತೆ ಸೇಮ್, ಮೇಲೆ ಕೆಳಗೆ ಎಲ್ಲ ಲೆಕ್ಕ ಏನಿರುತ್ತೆ ಸೇಮ್ ಇರುತ್ತೆ. ಅದಕ್ಕಾಗಿ ಈಸಿಯಾಗಿ ನಾವೇನು ಮಾಡ್ಬೋದು, ಇದನ್ನು ತಿಳ್ಕೊಂಡು ಬಾಯಟ್ ಮಾಡಿಕೊಂಡು ಈ ವಿಚಾರವನ್ನು, ಈ ಒಂದು ಅಂಶವನ್ನು ನಾವು ಈಸಿಯಾಗಿ 3 ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಇನ್ನು ನಂತರದ ಪ್ರಶ್ನೆಯನ್ನು ನೋಡಿದಾಗ ನಂತರದ ಪ್ರಶ್ನೆ ಭಾಗ ಪ್ರಮಾಣ ಸೂತ್ರದ ಮೇಲಿನ ಒಂದು ಲೆಕ್ಕ. ಭಾಗ ಪ್ರಮಾಣ ಸೂತ್ರ ಅಂದಾಗ ನಿಮ್ಗೆ ಈಗಾಗಲೇ ಸ್ಕ್ರೀನ್ ಮೇಲೆ ಕಾಣುತ್ತೆ. ಈ ಸೂತ್ರ ಬರಬೇಕು. ಈ ಸೂತ್ರ ಒಳಗೆ ನಾವು ಬೆಲೆಯನ್ನು ಹಾಕಬೇಕು. M1 M2 ಅಂದ್ರೆ ಅನುಪಾತಗಳನ್ನು ಗೊತ್ತಿರಬೇಕು. X1 X2 ಅಂದ್ರೆ ನಿರ್ದೇಶಾಂಕಗಳನ್ನು ಗೊತ್ತಿರಬೇಕು. ಹಾಗಾದರೆ ಈ ಸೂತ್ರವನ್ನು ನಾವೇನಾದರೂ ತಿಳ್ಕೊಂಡ್ಬಿಟ್ರೆ ಈ ಸೂತ್ರದಲ್ಲಿ ಬೆಲೆ ಹಾಕಿದ್ರೆ ನಮಗೆ 3 ಅಂಕಗಳು ಈಸಿಯಾಗಿ ನಾವು ಗಳಿಸ್ತೀವಿ. ಅದಕ್ಕಾಗಿ ಈ ಸೂತ್ರವನ್ನು ಬಾಯಾಟ್ ಮಾಡಬೇಕು. ಅದರಲ್ಲಿ 3 ಅಂಕಗಳನ್ನು ಈಸಿಯಾಗಿ ಗಳಿಸ್ತೀವಿ. ಒಂದೊಂದು ಸಲ ಈ ಭಾಗ ಪ್ರಮಾಣ ಸೂತ್ರದ ಲೆಕ್ಕದ ಮೇಲೆ ಬೇರೆ ರೀತಿ ಲೆಕ್ಕಗಳನ್ನು ಕೇಳ್ತಾರೆ. ಯಾವ ರೀತಿ ಲೆಕ್ಕಪ್ಪ ಅಂತ ಅಂದ್ರೆ ಇನ್ನೊಂದು ರೀತಿ ಯಾವಾದಂತಂದ್ರೆ ಭಾಗ ಪ್ರಮಾಣ ಸೂತ್ರದ ಲೆಕ್ಕ ಇನ್ನೊಂದು ರೀತಿ. ಯಾವ ರೀತಿ ಅಂತಂದ್ರೆ ಇಲ್ಲಿ ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತ ಲೆಕ್ಕ ಇರುತ್ತಲ್ಲ, ಅವಾಗ ನಾವು ಪಠ್ಯಪುಸ್ತಕದಲ್ಲಿ ಈ ಹಿಂದಿನ ಒಂದು ಸ್ಕ್ರೀನ್ನಲ್ಲಿ ನೋಡಿದ್ರೆ ಆ ಸೂತ್ರವನ್ನು ಹಾಕಿ ಲೆಕ್ಕ ಮಾಡಿದ್ದಾರೆ. ಬಟ್ ಅದು ಸ್ವಲ್ಪ ಲೆಂತಿ ಆಗೋದ್ರಿಂದ ನಾವೊಂದು ಹೊಸ ಸೂತ್ರವನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ. ಆ ಸೂತ್ರ ಯಾವಪ್ಪ ಅಂತಂದ್ರೆ x - x1 ಡಿವೈಡೆಡ್ ಬೈ x2 - x ಅಥವಾ y - y1 ಡಿವೈಡೆಡ್ ಬೈ y2 - y. ಈ ಸೂತ್ರದಲ್ಲಿ ನಾವೇನಾದರೂ ಈ ಬೆಲೆಗಳನ್ನು ಹಾಕಿದ್ದೆ ಆದರೆ ಯಾವಂದರೆ x1 y1 x2 y2 xy ಈ ಬೆಲೆಗಳನ್ನು ನಾವು ತೆಗೆದುಕೊಂಡು ಈ ಸೂತ್ರದಲ್ಲಿ ಹಾಕಿದ್ರೆ ಈಸಿಯಾಗಿ 2 ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಬಿಡಿಸಬಹುದು. ಇದು 3 ಅಂಕದ ಪ್ರಶ್ನೆ. ಇನ್ನು ಮುಂದುವರೆದು ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅತಿ ಮುಖ್ಯವಾಗಿ 2 ಅಂಕದ ಪ್ರಶ್ನೆಗಳು, ಯಾಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತೀವಲ್ಲ, ಹಂಗೆ ಸಣ್ಣ ಇದ್ದರೂ ಕೂಡ ಲೆಕ್ಕಗಳ ಜಲ್ದಿ ಬರ್ತಾವೆ, ಈಸಿ ಇರ್ತಾವೆ, ಈಸಿಯಾಗಿ ನಾವು ಅಂಕಗಳನ್ನು ಗಳಿಸ್ಬೋದು. ಅದರಲ್ಲಿ ಮೊದಲನೇ ಅಂಶವನ್ನು ನೋಡಿದಾಗ
ಎಲ್ಲರಿಗೂ ಗೊತ್ತಿರುವಂತೆ AN ಅಥವಾ SN. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದ್ರೆ AN ಯಾವಾಗ ಬಳಸಬೇಕು, SN ಯಾವಾಗ ಬಳಸಬೇಕು, AN ಯಾವಾಗ ಬಳಸಬೇಕು, SN ಯಾವಾಗ ಬಳಸಬೇಕು. ಇಲ್ಲಿ ಒಂದು ವಿಚಾರ, 20ನೇ ಪದ ಅಂತ ಕೊಟ್ಟರೆ AN ಸೂತ್ರ ಹಚ್ಚಬೇಕು. 20ನೇ ಪದ ಅಂತ ಕೊಟ್ಟರೆ ಅದೇ 20 ಪದಗಳವರೆಗಿನ ಮೊತ್ತ ಅನ್ನೋ ಪದ ಬಳಸಿದ್ರೆ ಅಂದ್ರೆ ನಾವು SN ಫಾರ್ಮುಲಾವನ್ನು ಉಪಯೋಗ ಮಾಡಬೇಕು. ಇವೆರಡು ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ರೆ ಇಲ್ಲಿ ನಾವು ಸುಲಭವಾಗಿ 2 ಅಂಕಗಳನ್ನು ಗಳಿಸಬಹುದು. ಇನ್ನು ಮುಂದುವರೆದು 2 ಅಂಕದ ಮತ್ತೊಂದು ಪ್ರಶ್ನೆ, ವಾಸ್ತವ ಸಂಖ್ಯೆಗಳ ಅಧ್ಯಾಯದ ಮೇಲಿನ ಅತ್ಯಂತ ಈಸಿ ಪ್ರಶ್ನೆ. ಏನಪ್ಪ ಅಂತಂದ್ರೆ ಲಸ-ಮೊಸಗಳ ಲೆಕ್ಕಗಳು. ಲಸ-ಮೊಸ ಲೆಕ್ಕ ಮಾಡಬೇಕಂದ್ರೆ ಮೊದಲು ನಮಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನ ಗೊತ್ತಿರಬೇಕು. ಅವಿಭಾಜ್ಯ ಅಪವರ್ತನ ವಿಧಾನ ಅಂತಂದ್ರೆ ಈ ರೀತಿ ಬಿಡಿಸೋದನ್ನು ನಮಗೆ ಕಲ್ಕೊಂಡಿರಬೇಕು. ಈ ರೀತಿ ಮೊದಲು ಅಪವರ್ತನ ವಿಧಾನವನ್ನು ಮಾಡಿ ಅಪವರ್ತಿಸಿಕೊಂಡ ಮೇಲೆ ನಾವೇನು ಮಾಡಬೇಕು, ಲಸ ಕಂಡುಹಿಡಿಯಬೇಕು ಮತ್ತು ಮೊಸ ಕಂಡುಹಿಡಿಯಬೇಕು. ಆವಾಗ ನಮಗೆ ಈ 2 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 2 ಅಂಕದ ಮತ್ತೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲಿ ಕೇಳ್ತಾರೆ, ಫಿಕ್ಸ್ ಕ್ವಶನ್. ಇಲ್ಲಿ ನಾವು ಫಿಕ್ಸ್ ಕ್ವಶನ್ ಬಗ್ಗೆನೂ ಮಾತಾಡಕತ್ತೀವಿ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬಿಡಿಶೀರಿ ಅಂತ ಏನು ಹೇಳ್ತೀವಲ್ಲ ಅದು. ಇಲ್ಲಿ ಕೆಲವೊಂದು ಸಲ ಬಿಡಿಶೀರಿ ಅಂತ ಅಷ್ಟೇ ಕೊಟ್ಟಿರ್ತಾನ ಅಥವಾ ವರ್ಜಿಸುವ ವಿಧಾನದಿಂದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಜಸ್ಟ್ ಬಿಡಿಶೀರಿ ಅಂದಾಗ ತಿಳ್ಕೋಬೇಕು ನಾವು ವರ್ಜಿಸುವ ವಿಧಾನನೇ ಮಾಡಬೇಕು ಅಥವಾ ಆದೇಶ ವಿಧಾನನೇ ಮಾಡಬೇಕು. ಅದರ ವರ್ಜಿಸುವ ವಿಧಾನ ಈಸಿ ಇರೋದ್ರಿಂದ ವರ್ಜಿಸುವ ವಿಧಾನವನ್ನು ಮಾಡೋದು ಬಹಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಇಲ್ಲಿ ಲೆಕ್ಕಗಳನ್ನು ಈ ರೀತಿ ಕೊಟ್ಟಿರ್ತಾರೆ. 2 ಸಮೀಕರಣಗಳು ಇರ್ತಾವ, ಇನ್ನೊಂದು 1 ಮತ್ತು 2 ಅಂತೇಳಿ 2 ಸಮೀಕರಣಗಳು ಇರ್ತಾವೆ. ಈ ಸಮೀಕರಣಗಳನ್ನು ಬಳಸಿಕೊಂಡು ಒಂದು ನೆನಪಿಡಬೇಕು. ಇಲ್ಲಿ ಏನು ನೆನಪಿಡಬೇಕಪ್ಪ ಅಂತ ಅಂದ್ರೆ ಈ ವಿಚಾರ ನೋಡಿ, ಚರಾಕ್ಷರಗಳ ಸಹಗುಣಕ ಒಂದೇ ರೀತಿ ಇರಬೇಕು. ಅಂದರೆ ನಾವು ವರ್ಜಿಸುವ ವಿಧಾನವನ್ನು ಅಪ್ಲೈ ಮಾಡಬೇಕಂದ್ರೆ ಅಲ್ಲಿ ಚರಾಕ್ಷರಗಳನ್ನು ವರ್ಜಿಸಬೇಕಂತಂದ್ರೆ ಚರಾಕ್ಷರಗಳ ಸಹಗುಣಕ ಏನಿರ್ಬೇಕ್ರಿ, ಒಂದೇ ಇರಬೇಕು. ಅದರ ಚಿಹ್ನೆಗಳ ಮಾತ್ರ ಏನಿರ್ಬೇಕ್ರಿ, ಬೇರೆ ಇರಬೇಕು. ಅಂದಾಗ ಮಾತ್ರ ನಾವೇನು ಮಾಡಬಹುದು, ಆ ಚರಾಕ್ಷರಗಳನ್ನು ವರ್ಜಿಸಬಹುದು ಅಂತ ಹೇಳ್ತೀವಿ. ಅಂದರೆ ಈ 2 ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಡಬೇಕು. ಅಕಸ್ಮಾತ್ ಸಹಗುಣಕ ಒಂದೇ ಇರಲಿಲ್ಲ ಅಂದ್ರೆ ಗುಣಾಕಾರ ಮಾಡಿ ಸಹಗುಣಕಗಳನ್ನು ಸೇಮ್ ಮಾಡ್ಕೋಬೇಕು. ಅಕಸ್ಮಾತ್ ಚಿಹ್ನೆಗಳ ಬೇರೆ ಇರಲಿಲ್ಲ ಅಂದ್ರೆ ನಾವು ಚಿಹ್ನೆಗಳನ್ನು ಬದಲು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲಿನ ಲೆಕ್ಕದಲ್ಲಿ ನೋಡಿದಾಗ ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಅದನ್ನು ನಾವು ಮೈನಸ್ ಅಂತ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಇದೆ ವಿದ್ಯಾರ್ಥಿಗಳು, ಇದನ್ನು ನಾವು ಪ್ಲಸ್ ಅಂತ ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇರುತ್ತೆ, ನಾವು ಏನಂತ ಚೇಂಜ್ ಮಾಡಬೇಕು, ಮೈನಸ್ ಅಂತ ಚೇಂಜ್ ಮಾಡಬೇಕು. ಈ ರೀತಿ ಚೇಂಜ್ ಮಾಡಿದಾಗ ನಮಗೆ ಇಲ್ಲಿ y ಕ್ಯಾನ್ಸಲ್ ಅಂದರೆ ಇದರ ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಈ ಮೂಲಕ ನಾವೇನು ಮಾಡ್ಬೋದು, ಮೊದಲು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ನಂತರದಲ್ಲಿ y ನ ಬೆಲೆಗೆ ಹೋಗಬೇಕಾಗುತ್ತೆ. ಇದು ವರ್ಜಿಸುವ ವಿಧಾನ, ಬಿಡಿಸಿರಿ 2 ಅಂಕದ ಲೆಕ್ಕ. ಇನ್ನು ಮುಂದುವರೆದು ದೂರದ ಸೂತ್ರ, ಬಹಳ ಚಿಕ್ಕದಾದ ಒಂದು ಸೂತ್ರ ಅಥವಾ ಚೆನ್ನಾಗಿರೋ ಒಂದು ಸೂತ್ರ, ಬಹಳ ಈಸಿಯಾಗಿ ಲೆಕ್ಕಗಳನ್ನು ಮಾಡಬಹುದು. ಇಲ್ಲಿ ಪ್ರಶ್ನೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಈ ರೀತಿ 2 ಬಿಂದುಗಳನ್ನು ಕೊಟ್ಟಿರ್ತಾರೆ. ಆ 2 ಬಿಂದುಗಳನ್ನು ಕೊಟ್ಟು ಆ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ದೂರವನ್ನು ಕಂಡುಹಿಡಿಯಿರಿ ಅಂತ ಏನು ಹೇಳಿದಾಗ ಅವಾಗ ಫಸ್ಟ್ ಸ್ಟೆಪ್ ನಮ್ಮದು ಏನಾಗಬೇಕಪ್ಪ ಅಂದ್ರೆ x1 y1 x2 y2 ಬರ್ಕೋಬೇಕು. ಅಂದ್ರೆ x1 y1 ಅಂದ್ರೆ ಮೊದಲನೇ ಬಿಂದುವಿನಲ್ಲಿನ ಮೊದಲನೇದು x1, ಎರಡನೇದು y1, ಎರಡನೇ ಬಿಂದುವುದು x2 y2. ಈ ರೀತಿ ಬರ್ಕೊಂಡಾದ ಮೇಲೆ ನಾವೇನು ಮಾಡಬೇಕು, ಈ ಸೂತ್ರದಲ್ಲಿ ಹಾಕಬೇಕು. ಸೂತ್ರದಲ್ಲಿ ಹಾಕಿದ ಮೇಲೆ ನಮಗೇನು ಉತ್ತರ ಬರುತ್ತಲ್ಲ ಅದು ಕೆಲವೊಂದು ಸಲ ಏನು ಬರುತ್ತಪ್ಪ ಅಂದ್ರೆ ಈ ರೀತಿ ರೂಟ್ ಒಳಗೆ ಬರೋ ಸಾಧ್ಯತೆ ಇರ್ತೈತಿ. ಕೆಲವೊಂದು ಸಲ ರೂಟ್ ಒಳಗೆ ಬಂದಿದ್ದನ್ನು ರೂಟ್ ಹೊರಗೆ ತೆಗೆದ ಮೇಲೆ ನಮಗೆ 5 ಮಾನಗಳು ಅಂತ ಬರುತ್ತೆ. ಇದೊಂದು ಉದಾಹರಣೆ ಹಾಗೆ. ಅಥವಾ ಇಲ್ಲೇನಾದರೂ ರೂಟ್ 49 ಅಂತ ಬಂದಿತ್ತಂದ್ರೆ 7 ಮಾನಗಳು ಅಂತ ಹೇಳ್ತೀವಿ. ಈ ರೀತಿ ನಾವು ಕೊನೆಯದಾಗಿ ಇರೋದ್ರ ಮೂಲಕ ಈ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತೀವಿ. ಈ ಮೂಲಕ ನಾವು 2 ಅಂಕಗಳನ್ನು ನಮ್ಮದಾಗಿಸ್ಕೊಳ್ತೀವಿ. ಇನ್ನು ಮುಂದುವರೆದು ನಾವು ಹೇಳೋದಾದ್ರೆ
ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವುದು ಅಥವಾ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿರ್ತಾರೆ. ಈ ಸೂತ್ರ ಬಂದ ಮ್ಯಾಲ ನಮಗೆ ಮುಖ್ಯವಾಗಿ ಬರಬೇಕಾಗಿದ್ದೇನಪ್ಪ ಅಂದ್ರೆ ಈ ಕೋಷ್ಟಕ ಏನು ಹೇಳ್ತದಪ್ಪ ಅಂದ್ರೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಏನಿದ್ದಾಗ ಮೂಲಗಳ ಸ್ವಭಾವ ಹೆಂಗಿರ್ತದೆ ಅಂತ ಹೇಳ್ತದೆ. ಇಲ್ಲಿ ನಾವು ಶೋಧಕದ ಬೆಲೆ 0ಗೆ ಸಮ ಆಗಿದ್ರೆ ಏನು ಹೇಳ್ತೀವಿ, ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿವೆ ಅಂತ ಹೇಳ್ತೀವಿ. ಒಂದು ವೇಳೆ ಈ ಶೋಧಕದ ಬೆಲೆ 0ಗಿಂತ ಹೆಚ್ಚಾಗಿದ್ದರೆ ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿವೆ ಅಂತ ಹೇಳ್ತೀವಿ. ಒಂದು ವೇಳೆ ನಾವು ಶೋಧಕವನ್ನು ಕಂಡುಹಿಡಿದಾಗ, ಈ ಸೂತ್ರವನ್ನು ಬಳಸಿ ಶೋಧಕವನ್ನು ಕಂಡುಹಿಡಿದಾಗ ನಮ್ಮ ಬೆಲೆ ಮೈನಸ್ ಒಳಗೆ ಬಂತಂದ್ರೆ, ಅಂದರೆ 0ಕ್ಕಿಂತ ಕಡಿಮೆ ಬಂತಂದ್ರೆ ನಾವೇನು ಹೇಳ್ತೀವಿ, ಊಹಾ ಸಂಖ್ಯೆಗಳಾಗಿವೆ ಮೂಲಗಳು ಅಥವಾ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ನಿರ್ಧಾರಕ್ಕೆ ಬರ್ತೀವಿ. ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಬದಲಾಗಿ ಅಥವಾ ಈ ವರ್ಗ ಸಮೀಕರಣದಲ್ಲಿ 2 ಅಂಕದ್ದು ಏನು ಕೇಳಬಹುದಪ್ಪ ಅಂತ ಅಂದ್ಕೊಂಡಿವಿ ಅಂತಂದ್ರೆ ಈ ಪ್ರಶ್ನೆಯನ್ನು ಕೇಳಬಹುದು. ಏನಪ್ಪ ಅಂತಂದ್ರೆ ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತೇಳಿ. ನಮಗೆ ಇನ್ನೊಂದಿನ ಡಬಲ್ ಧಮಾಕ ಅಂತ ಹೇಳಬಹುದ್ರೆ, ಏನು ಡಬಲ್ ಧಮಾಕ ಅಂದ್ರೆ ನಾವು ಈ ರೀತಿ ಒಂದು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಾವು 2 ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಯಾವ ಪ್ರಶ್ನೆ ಅಂತ ಅಂದ್ಕೊಂಡ್ರೆ, ಒಂದು ನಮಗೆಲ್ಲ ಗೊತ್ತಿರುವಂತೆ ಅಪವರ್ತನ ವಿಧಾನದಿಂದ ಮೂಲಗಳ ಸ್ವಭಾವ ಕಂಡುಹಿಡಿದು ಅಂದಾಗೂ ಇದೇ ರೀತಿ ಬಿಡಿಸ್ತೀವಿ. ಅಥವಾ ಬಹುಪದೋಕ್ತಿಯ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂತೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದಾಗೂ ಇದೇ ರೀತಿಯನ್ನು ಬಿಡಿಸ್ತೀವಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಧ್ಯದ ಪದವನ್ನು ವಿಭಜಿಸಿ ನಾವು ಅಪವರ್ತನವನ್ನು ಕಂಡುಹಿಡಿದು ಮೂಲಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಬಹಳ ಗಮನಿಸಬೇಕಾಗಿದ್ದ ವಿಚಾರ ಅಂದ್ರೆ, ನಮ್ಮ ಬಹಳ ವಿದ್ಯಾರ್ಥಿಗಳಿಗೆ ಬಹಳ ನಮಗೆ ಕನ್ಫ್ಯೂಸ್ ಆಗೋದೇನಪ್ಪ ಅಂತಂದ್ರೆ ಇಲ್ಲಿ ಚಿಹ್ನೆಗಳ ಪರಿಕಲ್ಪನೆ. ಯಾವಾಗ ಪ್ಲಸ್ ತಗೋಬೇಕು, ಯಾವಾಗ ಮೈನಸ್ ತಗೋಬೇಕು ಅನ್ನೋದನ್ನು ಬಹಳ ಸ್ವಲ್ಪ ಸೂಕ್ಷ್ಮತೆಯಿಂದ ಇಲ್ಲಿ ವಿಚಾರ ಮಾಡಿರಿ ಇಲ್ಲಿ ನಾವು ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಇನ್ನು ನಂತರದಲ್ಲಿ ಮುಂದುವರೆದು ನೋಡಿದಾಗ ಸಂಭವನೀಯತೆ ಲೆಕ್ಕಗಳು ಬಹಳ ಈಜಿ ಚಾಪ್ಟರ್. ಜಸ್ಟ್ ಇಡೀ ಚಾಪ್ಟರ್ ಡಿಪೆಂಡ್ ಆಗಿದ್ದು ಎದರ ಮೇಲಪ್ಪ ಅಂತಂದ್ರೆ ಈ ಒಂದು ಸೂತ್ರದ ಮೇಲೆ. ಅಂದ್ರೆ ಸಂಭವನೀಯತೆ ಸೂತ್ರ N of E divided by N of S ಅಂತೇನು ಸೂತ್ರ ಇದೆಯಲ್ಲ, ಈ ಸೂತ್ರದ ಮೇಲೆ ಡಿಪೆಂಡ್ ಆಗೈತಿ ಇಡೀ ಚಾಪ್ಟರ್. ಈ ಸೂತ್ರ ಒಂದು ಸೂತ್ರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದಕ್ಕಾಗಿ ನಾವು ಈ ಸಂಭವನೀಯತೆ ಲೆಕ್ಕಗಳನ್ನು ಈಸಿಯಾಗಿ ಮಾಡಬಹುದು. ಹಾಗಾದರೆ ಈ ಸಂಭವನೀಯತೆಗಳ ಲೆಕ್ಕದ ಮೇಲೆ ಏನು ಬರ್ತಾವೆ, ಯಾವ ಆಧಾರಿತ ಪ್ರಶ್ನೆಗಳಿರ್ತಾವೆ? ಒಂದು ನಾಣ್ಯಗಳ ಆಧಾರಿತ ಪ್ರಶ್ನೆ, ಇನ್ನೊಂದು ದಾಳಗಳ ಆಧಾರಿತ ಪ್ರಶ್ನೆ, ಇನ್ನೊಂದು ಸಂಖ್ಯೆಗಳ ಆಧಾರಿತ ಪ್ರಶ್ನೆ. ಇದಾದ ನಂತರ ಒಂದು ಜನರಲ್ ಹೆಂಗಿರುತ್ತಪ್ಪ ಅಂದ್ರೆ ಉತ್ತಮವಾಗಿರುವ ಸಂಭವನೀಯತೆ, ದೋಷಪೂರಿತವಾಗಿರುವ ಸಂಭವನೀಯತೆ, ಹಸಿರು ಗೋಲಿಗಳಿರಬಹುದಾದ ಸಂಭವನೀಯತೆ, ಈ ರೀತಿ ಪ್ರಶ್ನೆಗಳು ನಮಗೆ ಕೇಳಿರ್ತಾರೆ. ನಮಗೆಲ್ಲ ಈಸಿಯಾಗಿ ಬಿಡಿಸ್ತೇವ್ರಿ. ನಮಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಾಗಿರೋ ಪ್ರಶ್ನೆ ಯಾವ ರೀತಿ ಕೇಳಿದಾಗಂದ್ರೆ ಸಂಖ್ಯೆಗಳ ಆಧಾರಿತ ಪ್ರಶ್ನೆಗಳನ್ನು ನಮಗೆ ಕೇಳಿದಾಗ ನಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಏನಿರಬೇಕು? ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು, ಬೆಸ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು, ಸಮಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು, ಆಮೇಲೆ ವರ್ಗ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು, ಘನಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದಾಗ ನಾವೇನು ಮಾಡ್ಬೋದ್ರಿ, ಸಂಖ್ಯೆಗಳ ಆಧಾರಿತ ಪ್ರಶ್ನೆಗಳನ್ನು ಸಂಭವನೀಯತೆಯ ಆಧಾರದ ಮೇಲೆ ಈಸಿಯಾಗಿ ನಾವು ಬಿಡಿಸ್ಬೋದು. ಇನ್ನು 2 ಅಂಕಗಳನ್ನು ಈಸಿಯಾಗಿ ನಾವು ತೆಗೆದುಕೊಂಡು ಮುಂದೆ ಹೋದಾಗ ಇನ್ನೊಂದು ಟೈಪ್ ಲೆಕ್ಕರಿ ತ್ರಿಕೋನಮಿತಿಯ ಆಧಾರಿತ ಸಣ್ಣ ಲೆಕ್ಕಗಳು. ಇಲ್ಲಿ ನಾನು ಸಣ್ಣ ಲೆಕ್ಕಗಳು, ಸರಳ ಲೆಕ್ಕಗಳು ಅಂತ ಯಾಕೆ ಪದ ಯೂಸ್ ಮಾಡಿದಂದ್ರೆ ಇದರಲ್ಲಿ ಇನ್ನೊಂದು ಸಾಧಿಸಿ ಅಂತೇಳಿ 3 ಅಂಕ ಕ್ವಶನ್ ಕೇಳ್ತಾನೆ. ಬಟ್ ಅದು ನಮಗೆ ಸ್ವಲ್ಪ ಬಹಳ ನಾಲೆಜ್ ಬೇಕಾಗಿರೋದ್ರಿಂದ, ಅಪ್ಲೈಡ್ ಇರೋದ್ರಿಂದ ಇಂಥ ಸಣ್ಣ ಲೆಕ್ಕಗಳನ್ನು ನಾವು ಈಸಿಯಾಗಿ ಬಿಡಿಸ್ಬೋದು. ಬಹಳ ಸಲ ಇತ್ತೀಚೆಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳನ್ನು ನಾವು ಬಿಡಿಸಬೇಕಾದ್ರೆ ವಿದ್ಯಾರ್ಥಿಗಳೇ ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿದ್ದು ಏನಂದ್ರೆ ಈ ಸೈನ್ ಅನುಪಾತದ ಸೂತ್ರ, ಕಾಸ್ ಅನುಪಾತದ ಸೂತ್ರ, ಆಮೇಲೆ ಟ್ಯಾನ್ ಅನುಪಾತದ ಸೂತ್ರ. ಸೈನ್ ಅನುಪಾತ, ಕಾಸ್ ಅನುಪಾತ, ಟ್ಯಾನ್ ಅನುಪಾತ ಸೂತ್ರ ನಾವು ಈಸಿಯಾಗಿ ನೆನಪಿಡಬೇಕಾದ್ರೆ ಅವ್ವಿ ಪವ್ವಿ ಅಪ್ಪ ಅಂತ ಒಂದು ಸೂತ್ರ ನೆನಪಿಟ್ಬಿಟ್ರೆ ನಾವು ಈಸಿಯಾಗಿ ಕಂಡುಹಿಡಿತೀವಿ. ಏನಂದ್ರೆ ಅವ್ವಿ ಪವ್ವಿ ಅಪ್ಪ ಅಂದ್ರೆ ಏನು? ಅ ಅಂದ್ರೆ ಅಭಿಮುಖ ಬಾಹು, ವಿ ಅಂದ್ರೆ ವಿಕರ್ಣ. ಅ ಅಂದ್ರೆ ಅಭಿಮುಖ ಬಾಹು, ವಿ ಅಂದ್ರೆ ವಿಕರ್ಣ ಅಂತ ಹೇಳ್ತೀವಿ. ಅದಾದ ನಂತರ ಪ ಅಂದ್ರೆ ಪಾರ್ಶ್ವಬಾಹು, ವಿ ಅಂದ್ರೆ ವಿಕರ್ಣ.
ಇಲ್ಲಿ ಸೇಮ್ ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಆ ಪ್ರಶ್ನೆಯನ್ನು ನಮಗೆ ಕನ್ಫ್ಯೂಸ್ ಆಗುವುದೇನಪ್ಪ ಅಂತಂದ್ರೆ ನಮಗೆ ಚಿತ್ರಗಳನ್ನು ನೋಡಿದಾಗ ಏನು ಕೇಳ್ಯಾನ ಅನ್ನೋದು ಕೋನ ಅರ್ಥ ಮಾಡ್ಕೋಬೇಕ್ರಿ. ಇಲ್ಲಿ ಫಸ್ಟ್ ಕೇಳಿದ್ದು ಅಲ್ಫಾ ಕೇಳಿದಾನ. ಅಲ್ಫಾ ಅಂದ ಬಳಿಕ ನಮ್ಮ ಅಲ್ಫಾ ಏನೈತ್ರಿ ಇಲ್ಲೈತಿ. ಇದಕ್ಕೆ ತಕ್ಕಂತೆ ನಾವು ಕೋನಗಳನ್ನು ಬರೀಬೇಕು, ಅನುಪಾತಗಳನ್ನು ಬರೀಬೇಕಾಗುತ್ತೆ. ಹೆಂಗಂದ್ರೆ ಇಲ್ಲಿ ಕಾಸ ಅಲ್ಫಾ ಅಂದಾರಂದ್ರೆ ಕಾಸದ ಸೂತ್ರ ಏನೈತಿ ಇಲ್ಲಿ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಅಂತೀವಿ. ಅಂದ್ರೆ ಆ ಬೇಸ್ ಮ್ಯಾಲ ಈ ಅಲ್ಪಾ ಪಾರ್ಶ್ವ ಯಾವಾಗುತ್ತಾ ಯಾವುದು ವಿಕರ್ಣ ಆಗುತ್ತಾ ಅಂತ ನೋಡಬೇಕು. ಆ ರೀತಿಯಾಗಿ ನಾವು ಉತ್ತರವನ್ನು ಬರಿಬಹುದು. ಇನ್ನು ಈಗ ಅಕಸ್ಮಾತ್ ಥೀಟಾ ಕೇಳಿದ್ದಂದ್ರೆ ಥೀಟಾ ಕೇಳ್ಯಾನಲ್ಲ, ಇಲ್ಲಿ ಈ ಥೀಟಾ ಕೇಳಿದಾಗ ನಾವು ಎಲ್ಲಿಂದ ಪ್ರಾರಂಭ ಮಾಡ್ಬೇಕ್ರಿ? ಇಲ್ಲಿಂದ ಪ್ರಾರಂಭ ಮಾಡಬೇಕು. ಅಂದ್ರೆ ಈಗ ಟ್ಯಾನ್ ಥೀಟಾ ಅಂತ ಕೇಳಿದಾರ, ಅವರು ಟ್ಯಾನ್ ಥೀಟಾ ಕೇಳಿದಾಗ ಇಲ್ಲಿ ನೋಡ್ರಿ ಟ್ಯಾನ್ ಥೀಟಾ ಕೇಳಿದಾರಲ್ಲ, ಟ್ಯಾನ್ ಥೀಟಾ ಸೂತ್ರ ಏನದ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಐತಿ. ಇಲ್ಲಿ ಉದಾಹರಣೆಯನ್ನು ನೋಡಿದಾಗ ಇಲ್ಲಿ ಥೀಟಾ ಇಲ್ಲ ಐತಲ್ಲ, ಇದಕ್ಕೆ ಅಭಿಮುಖ ಯಾವ್ದಾಗುತ್ತೆ √3, ಇದಕ್ಕೆ ಪಾರ್ಶ್ವ ಭಾವ ಯಾವ್ದಾಗುತ್ತೆ 1 ಆಗುತ್ತೆ. ಅಂದ್ರೆ √3 ಡಿವೈಡೆಡ್ ಬೈ 1 ಇದರ ಆನ್ಸರ್. ಈ ರೀತಿ ಈಸಿಯಾಗಿ ಸಣ್ಣ ಸಣ್ಣ ಲೆಕ್ಕಗಳನ್ನು ನಾವು ತ್ರಿಕೋನಮಿತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದಾದ್ರೆ, ಪ್ರಾಕ್ಟೀಸನ್ನು ಮಾಡಿಕೊಂಡಿದ್ದಾದ್ರೆ 2 ಅಂಕಗಳನ್ನು ಸುಲಭವಾಗಿ ಪಡಿಬಹುದಾಗುತ್ತೆ. ಇನ್ನು ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳನ್ನು ನಾವು ಮಾಡಬೇಕಂದ್ರೆ ಏನೇನು ಮಾಡಬೇಕು? ಫಸ್ಟ್ ಸೂತ್ರ ನೋಡಬೇಕು, ನಿರೂಪಣೆಗಳನ್ನು ನೋಡಬೇಕು, ಆಮೇಲೆ ಪ್ರಮೇಯಗಳ ವಿಲೋಮ ಪ್ರಮೇಯಗಳನ್ನು ನೋಡಬೇಕು, ಕೋಷ್ಟಕಗಳನ್ನು ಬೈಪಟ್ ಮಾಡಬೇಕು. ಕೋಷ್ಟಕ ಅಂದರೆ ಫಾರ್ ಎಕ್ಸಾಂಪಲ್ ಈಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅಧ್ಯಾಯದಲ್ಲಿ ಬರುವ ಕೋಷ್ಟಕ ಐತಲ್ರಿ, ಅನುಪಾತಗಳ ಹೋಲಿಕೆ ಹೆಂಗಿರುತ್ತೆ, ಯಾವ ಅನುಪಾತಗಳಿದ್ದಾಗ ಪರಿಹಾರಗಳ ಸಂಖ್ಯೆ ಎಷ್ಟಿರ್ತೈತಿ, ಯಾವ ರೀತಿಯ ನಕ್ಷೆಯನ್ನು ಪ್ರತಿನಿಧಿಸ್ತೈತಿ ಅಂತ ಇರ್ತೈತಿ. ಅಂದ್ರೆ ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದ್ರೆ, ನಾನು ಇಲ್ಲಿ ದೊಡ್ಡದಾಗಿ 8 ಅಂಕಗಳಂತ ಬರೆದಿದ್ದೀನಿ. ನಾನು ಹೇಳ್ತೇನೆ ಡೆಫಿನೆಟ್ಲಿ ಇಷ್ಟೆಲ್ಲ ಅಂಶಗಳು ನಮಗೆ ಗೊತ್ತಿದ್ದು ಅಂತ ಅಂದ್ರೆ ಡೆಫಿನೆಟ್ಲಿ 16 ಅಂಕಗಳು ಅಂದರೆ ಬಹು ಆಯ್ಕೆಯ 8 ಅಂಕಗಳು, 1 ಅಂಕದ 8 ಅಂಕಗಳಲ್ಲಿ ನಾವು ಡೆಫಿನೆಟ್ಲಿ 10 ರಿಂದ 12 ಅಂಕಗಳನ್ನು ನಾವು ತೆಗೆದುಕೊಳ್ತೀವಿ. ಅದರ ಮಿನಿಮಮ್ ನಾವು 8ಅನ್ನು ಇಲ್ಲಿ ಹಿಡಿದಿದ್ದೀನಿ. ಈ ರೀತಿಯಾಗಿ ನಾವು ಏನು ಮಾಡಬಹುದಪ್ಪ ಅಂತಂದ್ರೆ 40 ಅಂಕಗಳನ್ನು ಸುಲಭವಾಗಿ ನಾವು ಏನು ಮಾಡಬಹುದು, ಗಣಿತ ವಿಷಯದಲ್ಲಿ ಪಡೆಯಬಹುದಾಗಿದೆ ಮಕ್ಕಳೇ. ಅದಕ್ಕಾಗಿ ಇಷ್ಟೆಲ್ಲ ವಿಚಾರಗಳು ನಾನು ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಈ ಒಂದು ವಿಡಿಯೋದ ಸದುಪಯೋಗವನ್ನು ಪಡಿಸ್ಕೊಂಡು ಈ ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸ್ರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಶುಭ ಹಾರೈಸುತ್ತಾ ಈ ವಿಡಿಯೋ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.